Yes. How many of you, okay, let me put it this way, who don't know about Rotary Bangalore abilities? So anybody here don't know about Rotary Bangalore abilities? I want voices. Everybody knows. Okay. So, but still, as a formality, we have our past president, Rotarian Arvind Arluguppe, to talk about, to talk in brief about our club. ಎಲ್ಲರಿಗೂ ನಮಸ್ಕಾರ. ರೋಟ್ರಿ ಬೆಂಗಳೂರು ಎಬಿಲಿಟೀಸ್ ಈ ಕ್ಲಬ್ಬನ್ನು 2018ರಲ್ಲಿ ಬಿ ಡಿ ಜಿ ಆಶಾ ಪ್ರಸನ್ನಕುಮಾರ್ ಅವರ ಒಂದು ಲೀಡರ್ಶಿಪ್ಪಲ್ಲಿ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ನ ಅಧ್ಯಕ್ಷರಾಗಿದ್ದಂತಹ ರೊಟೇರಿಯನ್ ಝರೀರ್ ಬಾರ್ತಾ ಅವರು ಪ್ರಾರಂಭ ಮಾಡಿದ್ರು. ಅವರು ಈ ಕ್ಲಬ್ಗೆ ಯಾವತ್ತಿಗೂ GSR ರೊಟೇರಿಯನ್ ಝರೀರ್ ಬಾರ್ತಾ ಅಂತ ಅವ್ರಿಗೆ ಟೈಟಲ್ ಇದೆ. ಅದಾದಮೇಲೆ ಈ ಕ್ಲಬ್ ಪ್ರಾರಂಭ ಮಾಡಿದ್ಮೇಲೆ ನಮ್ಮ ಫಸ್ಟ್ AG ನವೀನ್ ಕರಿಯಪ್ಪ, ರೊಟೇರಿಯನ್ ನವೀನ್ ಕರಿಯಪ್ಪ ಅವರು, ಅದಾದ ನಂತರ ರೊಟೇರಿಯನ್ ದೇವದಾಸನ್ ಸರ್, ಇವರಿಬ್ಬರು ಒಂದು ರೀತಿ ಈಗ ನಮ್ಮ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡವರಾಗಿ ಏನೇ ಸಾಧನೆ ಮಾಡಿದ್ರು ಪ್ರೈಮರಿ ಸ್ಕೂಲ್ ಟೀಚರ್ನ ಮರೆಯಲ್ವಲ್ಲ, ಆ ಥರ ನಮ್ಮ ರೋಟ್ರಿಗೆ ನಮಗೆ ಇವರು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಂಗೆ. ನಾವು ರೋಟ್ರಿ ಅನ್ನೋದು ನಮಗೊಂದು ಹೊಸ ಪ್ರಪಂಚ ಆಗಿತ್ತು. ಸೊ ಅದರಲ್ಲಿ ಹೆಂಗಿರಬೇಕು ಏನೇನು ಎಲ್ಲ ಹೇಳ್ಕೊಟ್ರು ನಮಗೆ. ರೊಟೇರಿಯನ್ಸ್ ಆಗಿ ಹೇಗಿರ್ತಾರೆ, ಈ ಕ್ಲಬ್ ಬಗ್ಗೆ ಎಲ್ಲ ನಮಗೆ ಬೇಸಿಕ್ ಎಲ್ಲ ಹೇಳ್ಕೊಟ್ರು ಅವರು. ಅದಾದಮೇಲೆ ನಮ್ಮ ಕ್ಲಬ್ಬು ಮುಂದೆ ಬರ್ತಾ ಬರ್ತಾ ಹಾಗೆ ಎಲ್ಲ ಬೆಳೀತಾ ಹೋಗ್ತಾಯಿತ್ತು. ಮುಂದಿನ ದಿನಗಳಲ್ಲಿ ನಮಗೆ ಇದೇ IDPD ಅವಾರ್ಡ್ಸ್ ಈಗ ಹೇಳಿದ್ರಲ್ಲ ಚಂದನ್ ಅವರು, ಇದರಲ್ಲಿ ವರ್ಷದಿಂದ ವರ್ಷಕ್ಕೆ ನಡೀತಾ ಇದ್ದಾಗ ಒಂದು ವರ್ಷ ನಮಗೆ PDG ಸಮೀರ್ ಹರಿಯಾನಿ ಮತ್ತು ವಿಜಯ್ ತಾಡಿಮಲ್ಲ ಸರ್, ರೊಟೇರಿಯನ್ ವಿಜಯ್ ತಾಡಿಮಲ್ಲ ಸರ್ ಅವರ ಪರಿಚಯ ಆಯಿತು. DG ಸಮೀರ್ ಹರಿಯಾನಿ ಅವರಿದ್ದಾಗ ಕಾಂಟ್ಯಾಕ್ಟ್ ಆಗಿ ಇವತ್ತು ನಮ್ಮ ವಿಜಯ್ ತಾಡಿಮಲ್ಲ ಸರ್ ಅವರು ಅವತ್ತಿಂದ ಇವತ್ತವರೆಗೂ ನಮ್ಮ ಕ್ಲಬ್ ಜೊತೆ ಫುಲ್ ಎಲ್ಲ ಥರ ಕಾಂಟ್ಯಾಕ್ಟ್ ಇಟ್ಕೊಂಡು ನಮ್ಗೆ ಎಲ್ಲ ಥರ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವ್ರು ಯಾವಾಗಲೂ ನಮ್ಮ ವಿಜಯ್ ತಾಡಿಮಲ್ಲ ಸರ್ ಹೇಳ್ತಾ ಇರ್ತಾರೆ, ನೀವು ದೊಡ್ಡದಾಗಿ ಥಿಂಕ್ ಮಾಡಬೇಕು, ದೊಡ್ಡ ಪ್ರಾಜೆಕ್ಟ್ ಪ್ಲ್ಯಾನ್ ಮಾಡಬೇಕು ಅಂತ. ಅದಕ್ಕೆ ತಕ್ಕ ಮಾರ್ಗದರ್ಶನವೂ ಕೊಡ್ತಾ ಇರ್ತಾರೆ ಅವರು. ಅದಾದಮೇಲೆ ನಮ್ಮ ನೆಕ್ಸ್ಟ್ ಏನು ಇವರು ರೊಟೇರಿಯನ್ ಎಲಿಜಬೆತ್ ಮೇಡಮ್ ಅವರು AG ಆಗಿ ಬರ್ತಾರೆ ಈ ಕ್ಲಬ್ಗೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಎಲಿಜಬೆತ್ ಮೇಡಮ್ ಅವರು ಎಲ್ಲೇ ಇರಲಿ, ಅವ್ರು ಏನೇ ಬ್ಯುಸಿ ಇರಲಿ, ಜಸ್ಟ್ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಾವು ಅವರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಅವರು ಒಂಥರ ಈ ಒಂದು ಕ್ಲಬ್ಗೆ ತಾಯಿ ಥರ ಡೆಡಿಕೇಟೆಡ್ ಆಗಿದ್ದಾರೆ. ಸೊ ಎಲ್ಲ ಥರ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅದಾದಮೇಲೆ ಹೇಳೋದಾದರೆ ಅವತ್ತಿಂದ ಇವತ್ತವರೆಗೂ ಬಂದಿರತಕ್ಕಂಥ ಎಲ್ಲ ಪ್ರೆಸಿಡೆಂಟ್ಸು ಕೂಡ ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ಅವಾರ್ಡ್ನ ತೊಗೊಳ್ತಾ ಬಂದಿದ್ದಾರೆ, ಇಲ್ಲಿವರೆಗೂ ಬಂದಿರೋರು ಎಲ್ಲರೂ ಕೂಡ. ಹೀಗೆ ನಮ್ಮ ಕ್ಲಬ್ಬು ಬೆಳೀತಾ ಇದೆ. ಈ ವರ್ಷದ ಒಂದು ಅಚೀವ್ಮೆಂಟ್ ಬಗ್ಗೆ ಹೇಳೋದಾದರೆ, ಈ ವರ್ಷ ನಮಗೆ ಒಬ್ಬರು ರೊಟೇರಿಯನ್ ಪೂಜಾ ಅನ್ನೋರು ಡೆಲ್ಲಿಯಿಂದ ಮೆಂಬರ್ ಆಗಿ ಬಂದರು. ಎಲ್ಲ ಫೀಲ್ಡಲ್ಲೂ ನಾವು ವರ್ಕ್ ಮಾಡ್ತಾಯಿದ್ವಿ, ಬಟ್ ನಾವು ಪಬ್ಲಿಕ್ ಇಮೇಜ್ ಈ ಒಂದು ಫೀಲ್ಡಲ್ಲಿ ತುಂಬ ಲ್ಯಾಕಿಂಗ್ ಇತ್ತು ನಮ್ಮದು. ಪ್ರತಿ ವರ್ಷವೂ ಪ್ರತಿ DG ಎಲ್ಲರೂ ಬಂದರು ಅದೇ ಹೇಳ್ತಾಯಿದ್ರು, ಇಲ್ಲ ರೋಟೇರಿಯನ್ಸು ರೋಟ್ರಿ ಕ್ಲಬ್ ಎಲ್ಲ ಕೆಲಸ ಮಾಡ್ತೀರಾ, ನೀವು ಪಬ್ಲಿಕ್ ಇಮೇಜಲ್ಲಿ ವರ್ಕ್ ಮಾಡಲ್ಲ ಅಂತ. ಸೊ ಆ ಒಂದು ಕೊರತೆನ ಈ ವರ್ಷ ನಮ್ಮ ರೊಟೇರಿಯನ್ ಪೂಜಾ ಅವರು ಸಖತ್ತಾಗಿ ಕವರ್ ಮಾಡಿದ್ದಾರೆ. ಈಗ ನಮ್ಮ ಕ್ಲಬ್ಬು ಇಡೀ ವರ್ಲ್ಡ್ ವೈಡ್ ಗೊತ್ತಾಗಿದೆ. ಹಾಗೆ ಇನ್ನೂ ಏನೇನೋ ದೊಡ್ಡ ದೊಡ್ಡ ಅಚೀವ್ಮೆಂಟ್ಸ್ ಆಗ್ತಾಯಿದೆ. ಅದ್ರ ಬಗ್ಗೆ ಎಲ್ಲ ಮುಂದೆ ನಮ್ಮ ಪ್ರೆಸಿಡೆಂಟ್ ಅರುಣ್ ಮೋಹನ್ ಅವರು ಮಾತಾಡ್ತಾರೆ. ಹೀಗೆ ನಮ್ಮ ಕ್ಲಬ್ಬಲ್ಲಿ ಹಲವಾರು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮ ಪ್ರೆಸಿಡೆಂಟ್ಸ್ ಬಗ್ಗೆ ಹೇಳೋದಾದರೆ, ನಮ್ಮ ರೊಟೇರಿಯನ್ ನಾಗರಾಜ್ ಅವರು ಲೀಡರ್ಶಿಪ್ಪಲ್ಲಿ ರೋಟರಿ ಡಿಸ್ಟ್ರಿಕ್ಟ್ 3190ಗೆಲ್ಲ ಗೊತ್ತಾಯಿತು RBA ಅಂದರೆ ಯಾವುದು ಏನು ಅಂತ. ಅದಾದಮೇಲೆ ನೆಕ್ಸ್ಟು DG ಫಸಲ್ ಮೆಹಮೂದು ಮತ್ತು AG ಎಲಿಜಬೆತ್ ಮೇಡಮು ಮತ್ತು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಶೇಖರ್ ಮೆಹ್ತಾ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಆಯಿತು. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಗೊತ್ತಾಯಿತು. ಆಮೇಲೆ ನಮ್ಮ ಚಂದನ್ ಅವ್ರ ಪ್ರೆಸಿಡೆಂಟ್ ಆಗಿದ್ದಾಗ ನಮ್ಮ ಕ್ಲಬ್ಬಲ್ಲಿ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಲ್ಲ ಬಂತು. ಇದ್ರ ಜೊತೆಗೆ ನಮಗೆ ಸ್ಟಾರ್ಟಿಂಗಿಂದ ಒಬ್ಬರು ನಮ್ಮ ಕ್ಲಬ್ಬಲ್ಲಿ ಮೆಂಬರ್ ಆಗಿದ್ದು ಒಬ್ಬರು ಏಬಲ್ಡ್ ಬಾಡಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ.
ಅವತ್ತು ಅವರೊಬ್ಬರೇ ಇದ್ದಿದ್ದು, ಅವರೇ ರೊಟೇರಿಯನ್ ಕ್ರಾಂತಿ. ಇವತ್ತು ಎಲ್ಲ ತುಂಬ ಸ್ಟ್ರೆಂತು ಇಂಪ್ರೂವ್ ಆಗ್ತಾಯಿದೆ. ಬಟ್ ಅವತ್ತು ಎಲ್ಲದಕ್ಕೂ ನಮಗೆ ಕ್ರಾಂತಿ ಏನೇ ಗೊತ್ತಾಗಲಿಲ್ಲ ಅಂದರೆ ಕ್ರಾಂತಿಗೆ ಕಾಲ್ ಮಾಡಬೇಕು. ಸೊ ಆ ಥರ ಇತ್ತು. ಇವತ್ತು ಅವರು ಕೂಡ ಪ್ರೆಸಿಡೆಂಟಾಗಿ ಎಲ್ಲ ಆಗಿದ್ದಾರೆ. ಒಂದೊಂದು ವರ್ಷದಲ್ಲೂ ಕೂಡ ಒಂದೊಂದು ಸ್ಟೆಪ್ಪು ಮುಂದೆ ಬರ್ತಾಯಿದ್ದೀವಿ. ಹೀಗೆ ನಮ್ಮ ಕ್ಲಬ್ಬು ಇನ್ನೂ ಹೆಚ್ಚು ಸಾಧನೆ ಮಾಡುತ್ತೆ ಅಂತ ಭಾವಿಸ್ಕೊಳ್ತಾ, ಮತ್ತು ಹಾಗೆಯೇ ನಮ್ಮ ರೊಟೇರಿಯನ್ ಮೋಹನ್ ರಾಮನಾಥನ್ ಸರ್ ಅವರು ಸೈಲೆಂಟಾಗಿ ಬಂದು ನಮ್ಮ ಕ್ಲಬ್ ಜೊತೆ ಸೇರಿಕೊಂಡು ಇವತ್ತು ನಮಗೆ ದೇವದಾಸನ್ ಸರ್, ನವೀನ್ ಕರಿಯಪ್ಪ ಸರ್ ಮತ್ತು ಮೋಹನ್ ರಾಮನಾಥನ್ ಸರ್, ವಿಜಯ್ ತಾಳಿಮಲ ಇವರೆಲ್ಲರೂ ಯಾವಾಗಲೂ ಎನಿ ಟೈಮ್ ಅವೈಲೇಬಲ್ ಇರ್ತಾರೆ. ಏನು ಕೇಳಿದ್ರು ಸಪೋರ್ಟ್ ಮಾಡ್ತಾರೆ. ಸೊ ಇವರೆಲ್ಲ ಮಾರ್ಗದರ್ಶನದಿಂದ ಈ ಕ್ಲಬ್ಬು ದೊಡ್ಡದಾಗಿ ಬೆಳೀತಾ ಇದೆ. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ರೊಟೇರಿಯನ್ ಚಂದನ್ ಅವ್ರಿಗೆ ಅಭಿನಂದನೆಗಳು. ಇನ್ನೂ ಯಾರೆಲ್ಲ ನಮ್ಮ ಕ್ಲಬ್ಗೆ ಮೆಂಬರ್ ಆಗಬೇಕು ಅಂತ ಇಷ್ಟಪಡ್ತಾಯಿದ್ದೀರಾ, ಮೆಂಬರ್ ಆಗಿ ಇನ್ನೂ ದೊಡ್ಡದಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ನಾನು 2 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Thank you, Arvind sir.